ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ರೋಮಾಪುರ 10:9 ಹೇಳುವಂತೆ, ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿ ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು. ಈ ವಚನದಲ್ಲಿ ನಾವು ಒಂದು ಅದ್ಭುತವಾದ ಸತ್ಯವನ್ನು ನೋಡುತ್ತೇವೆ. ಹೃದಯದಿಂದ ನಂಬುವುದು ಮತ್ತು ಬಾಯಿಂದ ಅರಿಕೆ ಮಾಡುವುದು, ಇವೆರಡೂ ರಕ್ಷಣೆಯೊಂದಿಗೆ ಸಂಬಂಧ ಹೊಂದಿವೆ. ನಾವೆಲ್ಲರೂ ಇದೇ ರೀತಿಯಾಗಿ ಯೇಸು ಕ್ರಿಸ್ತನನ್ನು ಹೃದಯದಿಂದ ನಂಬಿ ಬಾಯಿಂದ ಅರಿಕೆ ಮಾಡಿ ರಕ್ಷಣೆಯನ್ನು ಹೊಂದಿದ್ದೇವೆ. ಆದರೆ ಇದು ರಕ್ಷಣೆಗೆ ಮಾತ್ರವಲ್ಲ, ವಿಶ್ವಾಸಿಯ ಜೀವಿತದುದ್ದಕ್ಕೂ ಮುಂದುವರಿಯಬೇಕಾದ ನಿಯಮವಾಗಿದೆ. ಯಾಕೆಂದರೆ 2 ಕೊರಿಂಥ್ಯ 4:13 ಹೇಳುವಂತೆ, ನಂಬಿದೆನು ಆದದರಿಂದ ಮಾತಾಡಿದೆನು ಎಂಬ ಶಾಸ್ತ್ರೋಕ್ತಿಯಲ್ಲಿ ಕಾಣುವ ನಂಬಿಕೆಯ ಭಾವವನ್ನೇ ಹೊಂದಿ ನಾವೂ ನಂಬಿದವರು ಆದದರಿಂದ ಮಾತಾಡುತ್ತೇವೆ. ಬೈಬಲಲ್ಲಿ 12 ಗೂಢಾಚಾರರು ಕಾನಾನ್ ದೇಶವನ್ನು ನೋಡಲು ಹೋದರು. 10 ಜನರು ದೈತ್ಯರನ್ನು ನೋಡಿ, ನಮಗೆ ಸಾಧ್ಯವಿಲ್ಲ, ನಾವು ಅವರ ಮುಂದೆ ಮಿಡತೆಗಳಂತಿದ್ದೇವೆ ಎಂದರು. ಆದರೆ ಯೆಹೋಶುವ ಮತ್ತು ಕಾಲೇಬರು, ದೇವರು ನಮ್ಮೊಂದಿಗಿದ್ದಾರೆ, ನಾವು ಖಂಡಿತವಾಗಿ ಜಯಿಸುವೆವು ಎಂದರು. ಸೋಲನ್ನು ನಂಬಿದವರು ವಾಗ್ದಾನದ ದೇಶವನ್ನು ಕಾಣದೆ ಸೋತು ಹೋದರು. ಆದರೆ ದೇವರ ವಾಗ್ದಾನವನ್ನು ನಂಬಿದವರು ವಾಗ್ದಾನದ ದೇಶವನ್ನು ಜಯಿಸಿದರು. ಇಂದು ನಮ್ಮ ಜೀವಿತದಲ್ಲಿಯೂ ಇದೇ ಸತ್ಯವಾಗಿದೆ. ನೀವು ಸಮಸ್ಯೆಯನ್ನು ನಂಬುತ್ತೀರಾ? ದೇವರ ವಾಗ್ದಾನವನ್ನು ನಂಬುತ್ತೀರಾ? ಭಯವನ್ನು ಮಾತಾಡುತ್ತಿದ್ದೀರಾ? ನಂಬಿಕೆಯನ್ನು ಮಾತಾಡುತ್ತಿದ್ದೀರಾ? ನಾವು ಯೇಸು ಕ್ರಿಸ್ತನನ್ನು ನಂಬಿ ಅರಿಕೆ ಮಾಡಿದಾಗ ದೇವರು ನಮ್ಮನ್ನು ಪಾಪದಿಂದ ರಕ್ಷಿಸಿದನು, ನರಕದ ಬೆಂಕಿಯಿಂದ ಬಿಡಿಸಿದನು, ನಿತ್ಯ ಜೀವವನ್ನು ಕೊಟ್ಟನು. ನಮ್ಮ ರಕ್ಷಣೆಯಂತಹ ದೊಡ್ಡ ವಿಷಯದಲ್ಲಿ ದೇವರ ವಾಕ್ಯ ಸತ್ಯವಾಗಿರುವುದಾದರೆ ನಮ್ಮ ಜೀವಿತದ ಇತರ ವಿಷಯಗಳಲ್ಲಿಯೂ ಆತನ ವಾಕ್ಯ ಸತ್ಯವಾಗಿಯೇ ಇದೆ. ಆದ್ದರಿಂದ ಪರಿಸ್ಥಿತಿಗಳನ್ನು ನೋಡಿ ಅಪನಂಬಿಕೆಯ ಮಾತುಗಳನ್ನು ಮಾತಾಡಬೇಡ್ರಿ. ದೇವರ ವಾಕ್ಯವನ್ನು ನೋಡಿ ನಂಬಿಕೆಯ ಮಾತುಗಳನ್ನೇ ಮಾತನಾಡಿರಿ. ನಿಮ್ಮನ್ನು ನರಕದಿಂದ ಬಿಡಿಸಿದ ದೇವರು ನಿಮ್ಮನ್ನು ಭಯದಿಂದಲೂ, ಅನಾರೋಗ್ಯದಿಂದಲೂ, ಕೊರತೆಗಳಿಂದಲೂ, ಎಲ್ಲ ಕೆಟ್ಟ ಪರಿಸ್ಥಿತಿಗಳಿಂದಲೂ ಬಿಡಿಸಿ ಜಯದಲ್ಲಿ ನಡೆಸಲು ಶಕ್ತನಾಗಿದ್ದಾನೆ. ನಮ್ಮ ನಂಬಿಕೆ ಮತ್ತು ಮಾತುಗಳು ದೇವರ ವಾಕ್ಯಕ್ಕೆ ಅನುಸಾರವಾಗಿ ಬದಲಾದಾಗ ನಮ್ಮ ಪರಿಸ್ಥಿತಿಗಳು ದೇವರ ಶಕ್ತಿ ಮತ್ತು ನಂಬಿಗಸ್ತಿಕೆಗೆ ಅನುಸಾರವಾಗಿ ಬದಲಾಗುವುದನ್ನು ನಾವು ಕಾಣುತ್ತೇವೆ.